ಸುಂದರ್ಪುರ ಅನ್ನೋ ಒಂದು ಹಳ್ಳಿನಲ್ಲಿ ಕಮಲಾ ಅನ್ನೋ ಹೆಸರಿನ ವಿಧವೆ ವಾಸ ಮಾಡ್ತಿದ್ಲು. ಅವಳಿಗೆ ಇಬ್ರು ಹೆಣ್ಮಕ್ಳಿದ್ರು, ಖುಷಿ ಮತ್ತೆ ಶ್ಯಾಮ. ಅವಳ ಮಗಳು ಖುಷಿ ತುಂಬಾ ಬೆಳ್ಳಿಗೆ ಮತ್ತೆ ಸುಂದರವಾಗಿದ್ಲು. ಆದ್ರೆ ಶ್ಯಾಮ ಅವಳ ಹೆಸರಿಗೆ ತಕ್ಕ ಹಾಗೆ ಶ್ಯಾಮ ಅಂದ್ರೆ ಕಪ್ಪುಗಿದ್ಲು. ಖುಷಿಗೆ ತನ್ನ ಬಣ್ಣದ ಮೇಲೆ ತುಂಬಾ ಅಹಂಕಾರ ಇತ್ತು. ಅದಕ್ಕೋಸ್ಕರ ಅವಳ ತಂಗಿ ಶ್ಯಾಮನ ಕಂಡ್ರೆ ಅವಳಿಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಖುಷಿ ಅವಳನ್ನ ಎಷ್ಟು ದ್ವೇಷ ಮಾಡ್ತಿದ್ಲು ಅಂದ್ರೆ ಮಾತಿಗೂ ಅವಳಿಗೆ ಅವಮಾನ ಮಾಡ್ತಾ ಇದ್ಲು. ನೋಡೋದಕ್ಕೆ ಕೆಟ್ಟದಾಗೆ ಕಪ್ಪುಗಿರೋ ಅಂತ ಶ್ಯಾಮ, ನಾನ್ ನಿನ್ಗೆ ಎಷ್ಟ್ ಸಲ ಹೇಳಿದ್ದೀನಿ ನನ್ ವಸ್ತುಗಳನ್ನ ಮುಟ್ಟಬೇಡ ಅಂತ, ಆದ್ರೂ ನನ್ ಬೀರುನಲ್ಲಿ ಏನ್ ಹುಡುಕ್ತಾ ಇದ್ದೆ ನೀನು? ಏನೂ ಇಲ್ಲ ಅಕ್ಕ, ಅದು ನಂದು ಓಣಿ ಸಿಗ್ತಾ ಇರ್ಲಿಲ್ಲ, ಅದಕ್ಕೆ ಒಂದ್ ವೇಳೆ ನಾನೇನಾದ್ರೂ ಅಪ್ಪಿ ತಪ್ಪಿ ನಿನ್ ಬೀರುನಲ್ಲಿ ಇಟ್ಟಿದ್ದೀನೇನೋ ಅಂತ ನೋಡ್ತಿದ್ದೆ. ಇನ್ ಮುಂದೆ ಏನಾದ್ರೂ ನನ್ ಬೀರು ಕೈ ಹಾಕಿದ್ರೆ ನಿನ್ ಕೈ ಮುರ್ದ್ ಹಾಕ್ಬಿಡ್ತೀನಿ, ಗೊತ್ತಾಯ್ತಾ? ಅಂತದೇನ್ ಚಿನ್ನ ಇಟ್ಟಿದ್ಯಾ ನೀನು? ನಾನ್ ಕದ್ದು ಬಿಡ್ತೀನ ಅಲ್ಲಿಂದ. ಬೆಳಿಗ್ಗೆ ನನ್ ತಲೆ ತಿನ್ಬೇಡ, ಅಹಂಕಾರ ಜಾಸ್ತಿ ನಿನ್ಗೆ. ಬಾಯಿ ಮುಚ್ಚ ಸಾಕು, ನಿನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ ನನ್ಗೆ. ಖುಷಿ ಮತ್ತೆ ಶ್ಯಾಮ ಒಬ್ರಿಗೊಬ್ರು ಜಗಳ ಆಡ್ಕೋತಾ ಇದ್ರು. ಅದೇ ಸಮಯಕ್ಕೆ ಕಮಲಾ ಅಲ್ಲಿಗ್ ಬರ್ತಾಳೆ. ನೀವಿಬ್ರು ಬೆಳಿಗ್ಗೆ ಯಾಕೊಬ್ರಿಗೊಬ್ರು ಜಗಳ ಆಡ್ತಿದ್ದೀರಾ? ಅಮ್ಮ ಬರ್ತಿದ್ದ ಹಾಗೆ ಒಬ್ರಿಗೊಬ್ರು ಅಮ್ಮನ್ ಮುಂದೆ ಕಂಪ್ಲೇಂಟ್ಗಳನ್ನ ಹೇಳ್ಕೊಳ್ತಾ ಬೈದಾಡ್ತಾ ಇದ್ರು. ಅಮ್ಮ, ನಾನ್ ಇವ್ಳಿಗೆ ಎಷ್ಟು ಸಲ ಹೇಳಿದೀನಿ ನನ್ ವಸ್ತುಗಳನ್ನ ಮುಟ್ಬೇಡ ಅಂತ, ಆದ್ರೂ ಮುಟ್ತಾಳೆ ಅಮ್ಮ. ನೋಡಮ್ಮ, ಮಾತಿಗೂ ಕಪ್ಪುಗಿರೋಳು ದರಿದ್ರದವಳು ಅಂತ ಹೇಳ್ತಾ ಇರ್ತಾಳೆ. ಮನೇಲಂತೂ ಅವಮಾನ ಮಾಡ್ತಿರ್ತಾಳೆ, ಅಲ್ಲಿ ಸ್ಕೂಲಲ್ಲಿ ಕೂಡ ನನ್ನನ್ನ ತುಂಬಾ ಅವಮಾನ ಮಾಡ್ತಾಳಮ್ಮ. ನಾನು ಅಕ್ಕ ಅಂತ ಕರೆಯೋದಕ್ಕೂ ಬಿಡಲ್ಲ. ಅಷ್ಟನ್ನ ಹೇಳಿ ಶ್ಯಾಮ ತುಂಬಾ ಜೋರಾಗಳ್ತಾಳೆ. ಅದಕ್ಕೆ ಕಮಲಾಗೆ ಖುಷಿ ಮೇಲೆ ತುಂಬಾ ಕೋಪ ಬರುತ್ತೆ. ಖುಷಿ, ನಿನ್ ತಂಗಿ ಮೇಲೆ ಯಾಕಷ್ಟೊಂದು ದ್ವೇಷ ಮಾಡ್ತೀಯ ನೀನು? ಯಾಕಂದ್ರೆ ಅವಳು ತುಂಬಾ ಕಪ್ಪುಗಿದ್ದಾಳೆ, ನನಗಿಷ್ಟ ಇಲ್ಲ ಅಮ್ಮ. ಕಪ್ಪುಗಿರೋರು ಮನುಷ್ಯರಲ್ವಾ? ಆದ್ರೆ ನನಗಿಷ್ಟ ಇಲ್ಲ ಅಮ್ಮ. ಸಾಕ್ ಸುಮ್ನೆ ಇರು, ಇತ್ತೀಚೆಗೆ ತುಂಬಾ ಮಾತಾಡ್ತೀಯ ನೀನು. ನೀವಿಬ್ರು ರೆಡಿಯಾಗಿ ಇವಾಗ ಸ್ಕೂಲ್ಗೆ ಹೋಗಿ. ಸ್ಕೂಲಿಂದ ವಾಪಸ್ ಬಂದ್ಮೇಲೆ ನಿಮ್ಮಿಬ್ರು ವಿಚಾರಿಸ್ಕೋತೀನಿ. ಏನ್ ವಿಚಾರಿಸ್ಕೋತೀಯಮ್ಮ? ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೂ ಕೂಡ ಈ ಕಪ್ಪುಗಿರೋಳು ನನ್ಗಿಷ್ಟ ಇಲ್ಲ. ನಾನ್ ಯಾವಾಗ್ಲೂ ಇವಳನ್ನ ದ್ವೇಷಿಸ್ತೀನಿ. ಕಮಲಾ ಬೈದ್ಲು ಅಂತ ಖುಷಿ ಸುಮ್ನೆ ಆಗ್ತಾಳೆ. ಮತ್ತೆ ಇಬ್ರು ರೆಡಿಯಾಗಿ ಅಲ್ಲಿಂದ ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲಲ್ಲಿ ಲಂಚ್ ಟೈಮಲ್ಲಿ ಶ್ಯಾಮ ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಹಾಳಾಗೋಗತ್ತೆ. ಮತ್ತೆ ಅವಳು ಒಬ್ಳೆ ಕೂತ್ಕೊಂಡು ಅಳ್ತಿರ್ತಾಳೆ. ಶ್ಯಾಮ ಈ ರೀತಿ ಅಳ್ತಾ ಇರೋದನ್ನ ನೋಡಿ ಬೇರೆ ಫ್ರೆಂಡ್ಸು ಖುಷಿಗೆ ಸಹಾಯ ಮಾಡೋಕ್ ಹೇಳ್ತಾರೆ. ಹೇ ಖುಷಿ, ನಿನ್ ತಂಗಿ ಅಳ್ತಾ ಇದ್ದಾಳೆ ನೋಡಲ್ಲಿ, ಏನಾಗಿದೆ ಅಂತ ಕೇಳ್ಬಾರ್ದ ಅವಳನ್ನ? ನಿನ್ಗೆ ಅವಳು ಸ್ವಂತ ತಂಗಿ ಆದ್ರೂ ಅವಳಗ್ ಸಹಾಯ ಮಾಡಲ್ವಾ? ಏನಕ್ಕ ನೀನು? ಸುಮ್ನೆ ಇರಿ, ಜಾಸ್ತಿ ಲೆಕ್ಚರ್ ಕೊಡಕ್ ಬರ್ಬೇಡಿ. ಈ ಕಪ್ಪುಗಿರೋಳು ಅಂದ್ರೆ ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಇವಳು ಸತ್ರು ಕೂಡ ನಾನ್ ಯಾರನ್ನು ಕೇಳಲ್ಲ. ಆ ದೇವ್ರು ಆದಷ್ಟು ಬೇಗ ಇವಳನ್ನ ಸಾಯಿಸಿದ್ರೆ ನಾನ್ ತುಂಬಾ ಖುಷಿ ಪಡ್ತೀನಿ. ಅದೇ ಸಮಯಕ್ಕೆ ಶ್ಯಾಮ ಟೀಚರ್ ಅಲ್ಲಿಗ್ ಬರ್ತಾರೆ. ಅವರು ಖುಷಿ ಮಾತನ್ನ ಕೇಳಿ ಅವಳಿಗೆ ಅರ್ಥ ಮಾಡಿಸ್ತಾರೆ. ಖುಷಿ, ಕಪ್ಪಗಿದ್ರೆ ಅವ್ರೇನಾದ್ರೂ ಅಪಶಕುನನ? ಸಂಬಂಧನ ಬಣ್ಣದಿಂದ ಕಟ್ಟಕ್ಕಾಗತ್ತಾ? ಶ್ಯಾಮ ಕಪ್ಪಗಿದ್ರೆ ಏನಾಯ್ತು? ಅವಳು ನಿನ್ ಸ್ವಂತ ತಂಗಿ ಅಲ್ವಾ? ನನ್ಗ ಅವಳಂದ್ರೆ ಇಷ್ಟ ಇಲ್ಲ ಮ್ಯಾಮ್, ಅದಕ್ಕೆ ಅವಳನ್ನ ನನ್ ತಂಗಿ ಅಂತ ಒಪ್ಕೊಳಲ್ಲ. ಹಾಗ್ ಹೇಳಿ ಖುಷಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಹೋದ್ಮೇಲೆ ಟೀಚರ್ ತಾನೇ ಶ್ಯಾಮ ಹತ್ರ ಹೋಗಿ ಅವಳಿಗೆ ಸಮಾಧಾನ ಹೇಳ್ತಾರೆ. ಶ್ಯಾಮ ಪುಟ್ಟ, ಏನ್ ವಿಷಯ? ಒಬ್ಳೆ ಕೂತ್ಕೊಂಡ್ ಯಾಕೆ ಅಳ್ತಾ ಇದ್ಯಾ? ಮ್ಯಾಮ್, ನಾನ್ ಕಪ್ಪಗಿದ್ದೀನಿ ಅಂತ ಕೆಲವರು ಅಪಶಕುನ ಅಂತಾರೆ, ಇನ್ ಕೆಲವರು ಕರಿ ಎಮ್ಮೆ ಅಂತಾರೆ. ನನ್ನ ಸ್ವಂತ ಅಕ್ಕ ಖುಷಿ ಕೂಡ ನನ್ನನ್ನ ದ್ವೇಷ ಮಾಡ್ತಾಳೆ, ಯಾವಾಗ್ಲೂ ಜಗಳ ಆಡ್ತಿರ್ತಾಳೆ. ಯಾರು ನನ್ನನ್ನ ಪ್ರೀತಿ ಮಾಡಲ್ಲ. ನಿಮ್ ತಾಯಿ ನಿನ್ನನ್ನ ಪ್ರೀತಿ ಮಾಡ್ತಾರಲ್ಲ? ಹಾ ಮ್ಯಾಮ್, ಮಾಡ್ತಾರೆ. ಸಾಕು, ಅಂದ್ಮೇಲೆ ನಿನ್ನನ್ನ ನೀನು ಭಾಗ್ಯಶಾಲಿ ಅನ್ಕೋ. ಯಾಕಂದ್ರೆ ಯಾರಿಗ್ ತಾಯಿ ಪ್ರೀತಿ ಸಿಗತ್ತೋ ಅವರಿಗೆ ಬೇರೆಯವ್ರ ಪ್ರೀತಿ ಬೇಕಾಗಿಲ್ಲಮ್ಮ. ನಿಜನಾ ಮ್ಯಾಮ್? ಹಾ, ನಿಜವಾಗ್ಲು. ಟೀಚರ್ ಮಾತನ್ನ ಕೇಳಿ ಶ್ಯಾಮಗೆ ಖುಷಿ ಆಗತ್ತೆ. ಮತ್ತೆ ಇಡೀ ದಿನ ನಗ್ನಗ್ತಾ ಇದ್ಲು. ಸಂಜೆ ಕಮಲಾ ಬಂದು ಶ್ಯಾಮ ಹತ್ರ ಕೂತಾಗ ಶ್ಯಾಮ ಅವಳನ್ನ ಕೇಳ್ತಾಳೆ, ಅಮ್ಮ, ಖುಷಿ ಅಷ್ಟೇ ಪ್ರೀತಿ ಮಾಡ್ತೀಯಮ್ಮ ನನ್ನನ್ನ? ಯಾವತ್ತೂ ತಾಯಿ ಪ್ರೀತಿನ ಕೇಳ್ಬಾರ್ದಮ್ಮ. ತಾಯಿಗೆ ಎಲ್ಲಾ ಮಕ್ಕಳು ಒಂದೇ ಆಗಿರ್ತಾರೆ. ನೀನೆಷ್ಟಿಷ್ಟನೋ ಖುಷಿ ಕೂಡ ಅಷ್ಟೇ ಇಷ್ಟ ನನ್ಗೆ. ಸತ್ಯನಾ ಅಮ್ಮ? ಮತ್ತಿನ್ನೇನಮ್ಮ, ನಿನಗೆ ನನ್ನ ಎದೆ ಬಗ್ದು ತೋರ್ಸಕ್ಕಾಗತ್ತಾ? ಹೇಳು ನೋಡೋಣ. ಅಯ್ಯೋ ಇಲ್ಲ ಅಮ್ಮ, ತಪ್ಪಾಗೋಯ್ತು ನನ್ನಿಂದ. ಯಾವತ್ತು ನೀನು ತಾಯಿ ಆಗ್ತೀಯೋ ಅವತ್ತು ಎಲ್ಲ ಅರ್ಥ ಆಗತ್ ನಿನ್ಗೆ, ತಿಳಿತಾ? ಇದೇ ತರ ಎಷ್ಟೋ ವರ್ಷಗಳು ಕಳೆದು ಹೋಗತ್ತೆ. ಈ ಸಮಯದಲ್ಲಿ ಖುಷಿ ಮತ್ತೆ ಶ್ಯಾಮ ಇಬ್ರು ಕೂಡ ಕಾಲೇಜಲ್ಲಿ PU ಓದ್ತಾ ಇರ್ತಾರೆ. ಸಮಯ ಬದ್ಲಾಗತ್ತೆ, ಆದ್ರೆ ಖುಷಿ ದ್ವೇಷದಲ್ಲಿ ಯಾವುದೇ ಬದಲಾವಣೆ ಆಗಿರೋದಿಲ್ಲ. ಅವಳು ಇವತ್ತು ಕೂಡ ಶ್ಯಾಮನ ಅಷ್ಟೇ ದ್ವೇಷ ಮಾಡ್ತಿದ್ಲು. ಆದ್ರೆ ಈ ಮಧ್ಯದಲ್ಲಿ ಅವಳು ಕಾಲೇಜಲ್ಲಿದ್ದಂತ ಮನೀಶ್ ಅನ್ನೋ ಹುಡುಗನ್ ಮೇಲೆ ಪ್ರೀತಿ ಆಗಿರತ್ತೆ. ಈಗ ಅವಳಿಗೆ ಹಗಲು ರಾತ್ರಿ ಮನೀಶ್ದೇ ನೆನ್ಪಾಗಿರತ್ತೆ. ಶ್ಯಾಮ ಮನ್ಸನ್ನ ನೋಯಿಸ್ಬೇಕು ಅಂತ ಅವಳು ತಾಯಿ ಹತ್ರ ಬೇಕು ಅಂತಾನೆ ಮನೀಶ್ ಬಗ್ಗೆ ಹೇಳ್ತಾನೆ ಇರ್ತಾಳೆ. ಅಮ್ಮ, ನಿನ್ ಖುಷಿ ತುಂಬಾ ಅದೃಷ್ಟವಂತೆ, ಅವಳಿಗೆ ಮನೀಶ್ ಅಂತ ಹುಡುಗ ಸಿಕ್ಕಿದಾನೆ. ನಿನಗ್ಯಾಕ್ ಸಿಗಲ್ಲ ಅಮ್ಮ? ನೀನು ಕೂಡ ತುಂಬಾ ಸುಂದರವಾಗಿದ್ಯಲ್ಲ,
ನಾನ್ ಅಷ್ಟು ಸುಂದರವಾಗಿದ್ದೀನಾ? ಅದಕ್ಕೆ ಮನೀಶ್ ನನ್ನನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಹೇಳ್ತಾನೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ನಿನ್ನನ್ನ ಮಾತ್ರ ಬಿಡಲ್ಲ ಅಂತ. ಅವನಿಗಿಂತ ಒಳ್ಳೆಯವರು ಅವ್ರ ಅಪ್ಪ ಅಮ್ಮ ನಮ್ಮ ನಿನ್ನನ್ನ ಅವ್ರ ಮನೆ ಸೊಸೆ ಅಂತ ಸ್ವೀಕಾರ ಮಾಡಿದ್ದಾರೆ. ಇದೆಲ್ಲ ನನ್ನ ಸೌಂದರ್ಯದ ಚಮತ್ಕಾರ ನಮ್ಮ. ಕಪ್ಪಗಿರೋರ್ನ ಯಾರಿಷ್ಟ ಪಡ್ತಾರೆ ಹೇಳು? ಹಾಗೆಲ್ಲ ಹೇಳ್ಬೇಡ ಖುಷಿ. ಅಹಂಕಾರ ಪಡೋದು ತುಂಬಾ ಒಳ್ಳೇದಲ್ಲ. ಕಪ್ಪುಗಿರೋರು ಮನುಷ್ಯರೇ ಮಗಳೇ. ಇರ್ಬಹುದಮ್ಮ, ಆದ್ರೆ ಅದನ್ನೆಲ್ಲ ನಾನ್ ಒಪ್ಕೊಳ್ಳಲ್ಲ. ಇದನ್ನೆಲ್ಲ ಖುಷಿ ತನ್ನ ಕಪ್ಪು ತಂಗಿ ಶ್ಯಾಮನ ಹೊಟ್ಟೆ ಉರ್ಸೋಕ್ ಮಾಡ್ತಾ ಇದ್ಲು. ಅವಳಿಗೆ ತನ್ನ ಸೌಂದರ್ಯದ ಮೇಲೆ ತುಂಬಾ ಅಹಂಕಾರ ಇತ್ತು. ಆದ್ರೆ ಶ್ಯಾಮ ಈಗ ಎಷ್ಟು ಬುದ್ಧಿವಂತೆ ಆಗಿದ್ಲು ಅಂದ್ರೆ ಅವಳ ಬಣ್ಣದ ಬಗ್ಗೆ ಅವಳಿಗೆ ಯಾವುದೇ ರೀತಿ ಚಿಂತೆ ಇರ್ಲಿಲ್ಲ. ಅವಳು ಅರ್ಥ ಮಾಡ್ಕೊಂಡಿದ್ಲು, ಮನುಷ್ಯನ್ನ ಅಳಿಯೋದು ರೂಪದಿಂದ ಅಲ್ಲ, ಬದ್ಲಿಗೆ ಮನ್ಸಿಂದ ಮತ್ತೆ ಗುಣದಿಂದ ಅಂತ. ಅದಕ್ಕೆ ಖುಷಿ ಮಾತನ್ನ ಕೇಳಿ ಶ್ಯಾಮಗೆ ಸ್ವಲ್ಪನೂ ದುಃಖ ಆಗಲ್ಲ. ಆದ್ರೆ ಕಮಲಾಗೆ ಸ್ವಲ್ಪ ದುಃಖ ಆಗೇ ಆಗತ್ತೆ. ಮಗಳೇ, ಅವಳು ಏನ್ ಹೇಳ್ತಾಳೋ ಹೇಳ್ಕೊಳ್ಳಿ ಬಿಡು. ಸ್ವಲ್ಪ ಬೆಳ್ಳಗಿದಾಳೆ ಅಷ್ಟೇ, ಅದು ಅವಳಿಗೆ ತಲೆಗೇರಿದೆ, ಯೋಚನೆ ಮಾಡ್ಬೇಡ. ನನ್ನ ಪ್ರಕಾರ ನೀನು ಕೂಡ ಅವಳಷ್ಟೇ ಸುಂದರವಾಗಿದ್ಯಾ. ಅಮ್ಮ, ಈಗ ನನ್ಗೇನು ವ್ಯತ್ಯಾಸ ಆಗೋದಿಲ್ಲ. ಅವಳು ಏನ್ ಹೇಳ್ತಾಳೋ ಹೇಳಿ ಬಿಡು. ನಾನ್ ಹೇಗಿದ್ದೀನೋ ಹಾಗೆ ಚೆನ್ನಾಗಿದ್ದೀನಿ. ಈ ತರ ಶ್ಯಾಮ ತನ್ನ ಪೂರ್ತಿ ಗಮನನ ಓದಿನ ಕಡೆ ಕೊಡ್ತಾ ಇದ್ಲು. ಇನ್ನೊಂದು ಕಡೆ ಖುಷಿ ತನ್ನ ಹೆಚ್ಚಿನ ಸಮಯನ ಮನೀಶ್ ಜೊತೆ ತಿರ್ಗೋದ್ರಲ್ಲೇ ಕಳೀತಾ ಇದ್ಲು. ಇದೇ ತರ ಒಂದು ದಿನ ಖುಷಿ ಮನೀಶ್ ಜೊತೆ ಬೈಕಲ್ಲಿ ಹೋಗುವಾಗ ಆಗ ಮನೀಶ್ ಬೈಕ್ ಆಕ್ಸಿಡೆಂಟ್ ಆಗೋಗುತ್ತೆ. ಮತ್ತೆ ಈ ಆಕ್ಸಿಡೆಂಟ್ ಅಲ್ಲಿ ಖುಷಿಗೆ ತುಂಬಾ ದೊಡ್ಡ ಗಾಯ ಆಗತ್ತೆ. ಆದ್ರೆ ಮನೀಶ್ಗೆ ಯಾವ ಗಾಯನೂ ಆಗೋದಿಲ್ಲ. ಈ ಸುದ್ದಿ ಕೇಳ್ತಿದ್ ಹಾಗೆ ಶ್ಯಾಮ ಮತ್ತೆ ಅವರಮ್ಮ ಆ ಕೂಡ್ಲೆ ಹಾಸ್ಪಿಟಲ್ ಕಡೆ ಓಡ್ ಹೋಗ್ತಾರೆ. ಖುಷಿ ಮುಖದಲ್ಲಿ ತುಂಬಾ ಗಂಭೀರವಾದ ಗಾಯ ಆಗಿದೆ. ಅವಳನ್ನ ಕಾಪಾಡೋದಕ್ಕೆ ರಕ್ತದ ಅವಶ್ಯಕತೆ ಇದೆ. ನೀವು ಎಷ್ಟು ಬೇಕಾದ್ರೂ ನನ್ ರಕ್ತ ತಗೊಳ್ಳಿ, ಆದ್ರೆ ನಮ್ಮ ಅಕ್ಕನ್ನ ಉಳಿಸ್ಕೊಡಿ ಪ್ಲೀಸ್. ಈ ರೀತಿ ಶ್ಯಾಮ ರಕ್ತ ಕೊಟ್ಟಿದ್ರಿಂದ ಖುಷಿ ಪ್ರಾಣ ಉಳಿಯತ್ತೆ. ಆದ್ರೆ ಅವಳ ಮುಖದಲ್ಲಿ ದೊಡ್ಡ ಗಾಯದ ಗುರ್ತು ಉಳ್ದು ಹೋಗತ್ತೆ. ಈ ಗುರ್ತಿನ ಕಾರಣದಿಂದ ಅವಳ ಮುಖ ತುಂಬಾ ವಿಕಾರವಾಗೋಗಿರತ್ತೆ. ಅದೇ ಕಾರಣದಿಂದಾಗಿ ಮನೀಶ್ ಕೂಡ ಅವಳ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾನೆ. ಅದರಿಂದಾಗಿ ಅವಳಿಗೆ ದುಃಖದ ಬೆಟ್ಟನೆ ತಲೆ ಮೇಲ್ ಬೀಳತ್ತೆ. ನಾನ್ ತುಂಬಾ ದೊಡ್ಡ ಹುಚ್ಚಿ ಆಗಿದ್ದೆ ಅಮ್ಮ. ಈ ಪ್ರಪಂಚನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಆದ್ರೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ಮನುಷ್ಯನ ಬೆಲೆ ಅಳಿಯೋದು ಅವನ ಸೌಂದರ್ಯದಿಂದ ಅಲ್ಲ, ಅವನು ಗುಣದಿಂದ ಅಳಿತಾರೆ ಅಂತ. ಈ ಘಟನೆ ನಂತರ ಖುಷಿಯ ಎಲ್ಲಾ ಅಹಂಕಾರ ಹೊರಟೋಗತ್ತೆ. ಅಷ್ಟಾದ್ಮೇಲೆ ಅವಳಿಗೆ ತನ್ನ ತಂಗಿ ಕಪ್ಪುಗಿದ್ದಂತ ಶ್ಯಾಮ ಅವಳನ್ನ ಅಪಶಕುನ ಅನ್ಕೊಂಡಿದ್ಲಲ್ಲ, ತನ್ನ ಪ್ರೀತಿಯ ತಂಗಿ ಪ್ರಪಂಚದಲ್ಲಿ ಎಲ್ರಿಗಿಂತ ತುಂಬಾ ಒಳ್ಳೆಯವಳು ಅನ್ಸತ್ತೆ. ತಮಿಳುನಾಡಿನ ಕನ್ಯಾಕುಮಾರಿ ದಕ್ಷಿಣ ಭಾರತದ ಕೊನೆಯ ತುದಿಯಲ್ಲಿದೆ. ಇದರ ಮುಂದೆ ವಿಶಾಲವಾದ ಹಿಂದೂ ಮಹಾಸಾಗರವಿದೆ. ಅದು ಹಾಗೇನೆ ಮುಂದೆ ಹೋಗಿ ಹಿಮದಿಂದ ಕೂಡಿರುವಂತಹ ಅಂಟಾರ್ಟಿಕಾಗೆ ಸೇರುತ್ತೆ. ಈ ಕತೆ ಕನ್ಯಾಕುಮಾರಿಯ ಹತ್ರ ಇರುವ ಒಂದು ಪುಟಸ್ಪುರ್ ಅನ್ನೋ ಹೆಸರಿನ ಊರಲ್ಲಿ ನೆಲೆಸಿರುವಂತಹ ಅಬ್ದುಲ್ನ ಕತೆ. ಅಬ್ದುಲ್ ಕುರಿಗಳನ್ನೆಲ್ಲ ಸಾಕ್ತಾ ಇದ್ದ. ಅವನ ಹತ್ರ ಸರಿಸುಮಾರು ಚಿಕ್ಕದು ದೊಡ್ಡದು ಎಲ್ಲಾನು ಸೇರಿಸಿ 20 ಕುರಿಗಳಿದ್ದವು. ಗುರ್ತು ಹಿಡಿಯೋಕೋಸ್ಕರ ಅಬ್ದುಲ್ ಅದರ ಮೇಲೆಲ್ಲ ಬಿಳಿ ಪೇಂಟಿನಲ್ಲಿ ನಂಬರ್ ಬರಿತಾ ಇದ್ದ. ಅಪ್ಪ, ಕುರಿ ನಂಬರ್ 15ರಲ್ಲಿ ಅದರ ಪೇಂಟ್ ಅಳಿಸಿ ಹೋಗ್ತಾ ಇದೆ. ನಾನ್ ಸ್ಕೂಲಿಂದ ಚಾಕ್ ತಗೊಂಡ್ ಬಂದಿದ್ದೀನಿ. ಈ ಕುರಿಗಳ ಮೇಲೆ ನಾನ್ ನಂಬರ್ ಬರೀಲಾ? ಸರಿ ಸಕಿನಾ ಬೇಟಿ, ಬರೆದ್ ಬಿಡು. ಸಕೀನಾ ಕುರಿಗಳ ಮೇಲೆ ನಂಬರ್ಗಳನ್ನ ಬರೆಯಕಂತ ಹೋದಾಗ ಅಬ್ದುಲ್ ಹೆಂಡತಿ ಹಮೀದಾ ಅಬ್ದುಲ್ಗೆ ಹೀಗೆ ಹೇಳ್ತಾಳೆ, ಸಕೀನಾದು ಫೀಸ್ ನ ಕಟ್ಬೇಕು ಮತ್ತು ಗಯಾಸ್ ಕೂಡ ಮೊಬೈಲ್ ಬೇಕಂತ ಅಳ್ತಿದ್ದಾನೆ. 13ನೇ ಕುರಿ ತುಂಬಾ ದೊಡ್ಡದಾಗಿದೆ, ನೀವ್ ಅದನ್ ಮಾರ್ಬಿಡಿ, ನಮ್ಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಸರಿ, ನಾನಿವತ್ತು ಸಂಜೆ ಮೋಹಿತಣ್ಣನ ಹತ್ರ ಹೋಗ್ತೇನೆ. ಯಾವ್ದಾದ್ರೂ ಕುರಿ ದೊಡ್ಡದಾದಾಗ ಅಬ್ದುಲ್ ಆ ಕುರಿಗಳನ್ನ ತಗೊಂಡು ಒಂದು ಮಟನ್ ಶಾಪ್ಗೆ ಹೋಗ್ತಾ ಇದ್ದ. ಬಾ ಅಬ್ದುಲ್ಲಾ ಬಾ, ಇವತ್ತೇನ್ ತಂದಿದೀಯಾ? ಇವತ್ತಿನ ಮಾಲು ತುಂಬಾ ಚೆನ್ನಾಗಿದೆ ಅಣ್ಣ. ನನಗಂತೂ ಅದಕ್ಕೆ 15,000 ರೂಪಾಯಿ ಸಿಗ್ಬೇಕು ಮೋಹಿತಣ್ಣ. ಈ ಕುರಿಗೆ 15,000 ಅಂತೂ ಸಿಗೋದೇ ಇಲ್ಲ. ಇಂಥ ಕುರಿಗಳು 7-8 ಸಾವಿರಕ್ಕೆಲ್ಲ ಸಿಗುತ್ತೆ. ಆದ್ರೆ ನೀನ್ ನನಗೆ ಪರಿಚಯದವನಲ್ವಾ, ಅದಕ್ಕೆ ನಿನ್ಗೆ 10,000 ರೂಪಾಯಿ ಕೊಡ್ತೀನಿ. ಅದಕ್ಕಿಂತ ಜಾಸ್ತಿ ಇಷ್ಟೊಂದು ದುಡ್ಡು ಯಾರು ನಿನ್ ಕೊಡೋದಿಲ್ಲ. ಅಬ್ದುಲ್ ಆ ಕುರಿನ 10,000 ರೂಪಾಯಿಗೆ ಮಾರ್ಬಿಟ್ಟ. ಅವನು ಪೇಡ ಮತ್ತೆ ಆ ದುಡ್ಡನ್ನ ತಗೊಂಡು ಮನೆಗೆ ಬಂದ್ಬಿಟ್ಟ. ಆ ಕುರಿ ಎಷ್ಟಕ್ ಮಾರ್ಬಿಟ್ರಿ? ಮೋಹಿತಣ್ಣ ನನಗೆ 10,000 ರೂಪಾಯಿ ಕೊಟ್ರು. ಮೋಹಿತ್ ನಿಮ್ಗೆ ತುಂಬಾ ಕಡಿಮೆ ದುಡ್ಡನ್ನ ಕೊಡ್ತಾನೆ, ನೀವು ಬೇರೆ ಅಂಗಡಿಗೆ ಯಾಕೆ ಹೋಗಲ್ಲ ಹೇಳಿ? ಮೋಹಿತಣ್ಣ ನನಗೆ ತುಂಬಾ ಪರಿಚಯದವರು, ಅವರು ನನಗೆ ಸರಿಯಾದ ಬೆಲೆನೆ ಕೊಡ್ತಾ ಇದ್ದಾರೆ. 10,000 ರೂಪಾಯಿಗೆ ಸಕೀನಾಳ ಫೀಸ್ ಮತ್ತು ಗಯಾಸ್ನ ಮೊಬೈಲ್ ಫೋನ್ 2 ಬಂದ್ಬಿಡುತ್ತಾ? 3,000 ನನ್ನ ಹತ್ರನೇ ಇದೆ. 13,000ದಲ್ಲಿ ಈ ಎಲ್ಲ ಕೆಲ್ಸನೂ ಆಗೋಗುತ್ತೆ. ಮಕ್ಕಳಿಗೆ ಈ ಸ್ವೀಟ್ ತಗೊಂಡು ಹೋಗ್ಕೊಡು.
ಅಬ್ದುಲ್ ಯಾವ್ದೇ ಕುರಿನ್ ಮಾರಕ್ ಹೋದಾಗ ಅವನ್ಗೆ ತುಂಬಾನೇ ಬೇಜಾರಾಗ್ತಾ ಇತ್ತು. ಯಾಕಂದ್ರೆ ಅವ್ನ್ ಕುರಿಗಳನ್ನ ಸಾಕಿ ಸಾಕಿ ಅವನ್ಗೆ ಅದರ ಮೇಲೆ ಪ್ರೀತಿ ಬರ್ತಾ ಇತ್ತು. ಆದ್ರೆ ಮಾರೋದು ಅಬ್ದುಲ್ಗೆ ಅವಶ್ಯಕತೆ ಇತ್ತು. ಕುದುರೆ ಹುಲ್ಲನ್ ಪ್ರೀತಿ ಮಾಡಿದ್ರೆ ಅದು ಹೊಟ್ಟೆಗೇನ್ ತಿನ್ಬೇಕು? ಅಬ್ದುಲ್ನ ಮನೆ ತುಂಬಾ ಹಳೇದಾಗಿ ರಿಪೇರಿಗೆ ಬಂದಿತ್ತು. ರಾತ್ರಿ ಎಲ್ರು ಮಲ್ಗಿದ್ದಾಗ ಜೋರಾಗಿ ಮಳೆ ಬಂದ ಕಾರಣದಿಂದ ಚಾವಣಿಯ ಒಂದು ದೊಡ್ಡ ತುಂಡು ಗಯಾಜ್ನ ಕಾಲಿನ ಮೇಲೆ ಬಿತ್ತು. ಗಯಾಜ್ನ ಕಾಲಿನ ಮೇಲೆ ತುಂಬಾನೇ ಏಟಾಯ್ತು ಮತ್ತು ಮನೆಯ ಚಾವಣಿಯಲ್ಲಿ ಒಂದು ದೊಡ್ಡ ಹೋಲಾಯ್ತು. ಗಯಾಜ್ನ ಕಾಲಿನ ಚಿಕಿತ್ಸೆಗೆ ತುಂಬಾನೇ ದುಡ್ಡು ಖರ್ಚಾಯ್ತು. ನಾನ್ ಯಾವತ್ತಿಂದ ಹೇಳ್ತಾ ಇದ್ದೆ ಮನೆಯನ್ ಸ್ವಲ್ಪ ರಿಪೇರಿ ಮಾಡಿಸಿ ಅಂತ. ಇವತ್ ಏನಾಯ್ತಂತ ನಿಮ್ಗೆ ಗೊತ್ತಲ್ವಾ? ಇವಾಗ ಚಿಕಿತ್ಸೆಗೆ ಕೂಡ ದುಡ್ಡು ಖರ್ಚಾಗ್ತಿದೆ ಮತ್ತೆ ಈ ಹೋಲನ್ ಕೂಡ ಮುಚ್ಚಿಸ್ಬೇಕು. ಅಲ್ಲ ನೀನೇ ಹೇಳು, ನಾನು ಈ ಮನೆಯನ್ನ ಸರಿಪಡಿಸೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲಿತ್ತು ಅಂತ. ಮತ್ತೆ ಈ ಹಳೆ ಮನೆಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋದು ಮೂರ್ಖತನ. ಇದು ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು. ನೀವ್ ಹೇಗಾದ್ರೂ ಮಾಡಿ ದುಡ್ಡನ್ನ ಸಂಪಾದಿಸಿ, ಆದ್ರೆ ಆದಷ್ಟು ಬೇಗ ನಾವು ಹೊಸ ಮನೆಯನ್ನ ಕಟ್ಸ್ಬೇಕು. ಹಾಗ್ ಮಾಡಿಲ್ಲ ಅಂದ್ರೆ ನಮ್ ತಲೆ ಮೇಲೆ ಸೂರ್ ಕೂಡ ಇರಲ್ಲ. ಈ ಕುರಿಗಳನ್ನೆಲ್ಲ ಸಾಕೋದ್ರಲ್ಲಿ ಅಷ್ಟೊಂದು ದುಡ್ಡು ಸಂಪಾದನೆ ಆಗೋದಿಲ್ಲ. ನಾನು ಬೇರೆ ಏನಾದ್ರೂ ಯೋಚನೆ ಮಾಡಬೇಕು. ಹಾ ಅಪ್ಪ, ಶಾಲೆಯಲ್ಲಿ ಮಕ್ಕಳು ಕೂಡ ನಮ್ಮನ್ನ ಕುರಿ ಮೇಕೆ ಅಣ್ಣ ತಂಗಿ ಅಂತ ಹೇಳಿ ತಮಾಷೆ ಮಾಡ್ತಾರೆ. ನೀವು ಬೇರೆ ಏನಾದ್ರೂ ಕೆಲಸ ಮಾಡಿಯಲ್ಲ. ಅಬ್ದುಲ್ಗೆ ಪೇಡ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಅವ್ನ್ ಯೋಚನೆ ಮಾಡ್ದ ಅವ್ನ್ ಪೇಡಗಳನ್ನ ಯಾಕೆ ಮಾರಬಾರ್ದು ಅಂತ. ನಾನು ಕನ್ಯಾಕುಮಾರಿಗೆ ಹೋಗ್ತೀನಿ, ಮತ್ತೆ ಅಲ್ಲಿ ನಾನು ಪೇಡ ಮಾಡಿ ಮಾರ್ತೀನಿ. ಆದ್ರೆ ನಿಮ್ಗೆ ಪೇಡ ಮಾಡಕ್ ಬರಲ್ಲ ಅಲ್ವಾ? ಅದಕ್ಕೆ ನಾನು ಯಾವ್ದಾದ್ರೂ ಅಂಗಡಿಯಲ್ಲಿ ಕೆಲಸ ಮಾಡಿ ಪೇಡ ಮಾಡೋದನ್ನ ಕಲಿತೀನಿ. ಅಪ್ಪ, ನೀವು ಪೇಡ ಮಾಡೋದನ್ನ ಕಲಿಬೇಕು ಅಂದ್ರೆ ಎಲ್ಲೂ ಕೆಲಸ ಮಾಡೋ ಅಗತ್ಯ ಇಲ್ಲ. ಆ ದಿನ ನೀವು ಪೇಡ ತಂದಿದ್ರಲ್ಲ, ಆಗ ನಾನು ಯೂಟ್ಯೂಬ್ನಲ್ಲಿ ಪೇಡ ಮಾಡೋ ವಿಡಿಯೋ ನೋಡಿದೆ. ಅಬ್ದುಲ್ ಎಲ್ಲ ಕುರಿಗಳನ್ನ ಮಾರ್ಬಿಟ್ಟ ಮತ್ತು ಕನ್ಯಾಕುಮಾರಿಗೆ ಹೋಗಿ ಪೇಡ ಮಾಡೋ ಎಲ್ಲ ಸಾಮಗ್ರಿಗಳನ್ನ ತಂದ. ಮತ್ತೆ ಅವನೊಂದು ಅಂಗಡಿನ ತೆರೆದು ಅಲ್ಲಿ ಅದನ್ನ ಮಾರಕ್ಕೆ ಶುರು ಮಾಡ್ತಾನೆ. ಪೇಡ ಎಷ್ಟು ಒಂದು ಕೆಜಿಗೆ? ಕೆಜಿಗೆ 200 ರೂಪಾಯಿ ಮಾತ್ರ. ನನ್ನ ಮಕ್ಕಳು ಕಲ್ಲರ್ ಪೇಡ ತಿಂತಾರೆ. ನಿಮ್ಮ ಹತ್ರ ಏನಾದರೂ ಕಲ್ಲರ್ ಪೇಡ ಇದೆಯಾ? ಅಯ್ಯೋ, ಈಗಂತೂ ಇಲ್ಲ ಅಣ್ಣ, ಆದ್ರೆ ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ. ನಿಧಾನಕ್ಕೆ ಅವನ ವ್ಯಾಪಾರ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಅವನ ಅಂಗಡಿ ಸಿಟಿಯಲ್ಲಿ ಅಬ್ದುಲ್ ಪೇಡಾವಾಲಾ ಅಂತ ತುಂಬಾನೇ ಫೇಮಸ್ ಆಗ್ತಾ ಇರುತ್ತೆ. ಯಾವಾಗ ಅಬ್ದುಲ್ ಹತ್ರ ತುಂಬಾ ದುಡ್ಡು ಸೇರುತ್ತೋ ಅವನು ತನಗೋಸ್ಕರ ಅಂತ ಒಂದು ಹೊಸ ಮನೆಯನ್ನ ಕಟ್ಟಿಸ್ತಾನೆ. ಮಕ್ಕಳೇ, ನಿಮ್ಮ ಪರೀಕ್ಷೆಗಳೆಲ್ಲ ಮುಗಿದ ನಂತರ ನಾವು ಶ್ರೀಲಂಕಾಗೆ ಹೋಗೋಣ. ಅಬ್ದುಲ್ನ ಕುಟುಂಬ ಶ್ರೀಲಂಕಾಗೆ ತಿರ್ಗಕ್ಕಂತ ಹೋದಾಗ ಅವರು ತಮ್ಮ ಜೊತೆ ಅವ್ರ ಅಂಗಡಿಯ ಪೇಡಗಳನ್ನ ಕೂಡ ತಗೊಂಡೋದ್ರು. ಅವರು ಶ್ರೀಲಂಕಾದ ಜನರಿಗೆ ಫ್ರೀಯಾಗಿ ಪೇಡಗಳನ್ನ ಕೊಡ್ತಾ ಇದ್ರು. ಹೇಳಿ ಅಣ್ಣ, ನಮ್ಮ ಪೇಡ ಹೇಗಿದೆ ಅಂತ. ನಿಮ್ಮ ಪೇಡದ ರುಚಿ ಅಂತೂ ತುಂಬಾ ಅದ್ಭುತವಾಗಿದೆ. ನಮ್ಮಲ್ಲಿ ಇಲ್ಲಿ ಆಲಿ ಅನ್ನೋ ಒಬ್ಬ ವ್ಯಕ್ತಿ ಪೇಡ ಮಾಡ್ತಿದ್ದಾನೆ. ಆದ್ರೆ ಇವತ್ತು ನನಗೆ ಗೊತ್ತಾಯ್ತು ಅವ್ನು ಮಾಡೋ ಪೇಡದಲ್ಲಿ ಯಾವುದೇ ರುಚಿ ಇಲ್ಲ ಅಂತ. ಅಬ್ದುಲ್ನ ಕುಟುಂಬದವರು ಕೂಡ ಆಲಿಯ ಪೇಡನ ತಿನ್ಬಿಟ್ಟು ನೋಡಿದ್ರು. ಛೀ, ಇದು ಕಹಿ ಅನ್ಸ್ತಾ ಇದೆ. ಇದನ್ನ ನುಂಗಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಅಪ್ಪ, ಕನ್ಯಾಕುಮಾರಿಯಲ್ಲಿ ನಿಮ್ಮ ಅಂಗಡಿ ತುಂಬಾನೇ ಫೇಮಸ್ ಆಗಿದೆ. ಅಲ್ಲಿನ ಅಂಗಡಿಯಲ್ಲಿ ಕೆಲ್ಸದವ್ರನ್ನ ಬಿಟ್ಟು ನೀವು ಇಲ್ಲೊಂದು ಹೊಸ ಅಂಗಡಿನ ಓಪನ್ ಮಾಡಿ. ನೀನ್ ಸರಿಯಾಗಿ ಹೇಳಿದೆ ಸಕೀನಾ. ಈಗ ನಾನು ನನ್ನ ಬಿಸ್ನೆಸ್ನ ಶ್ರೀಲಂಕಾದಲ್ಲೂ ಮಾಡ್ತೀನಿ. ಅಬ್ದುಲ್ ಭಾರತದಿಂದ ಪೇಡಗಳನ್ನ ತಂದ್ಬಿಟ್ಟ ಮತ್ತು ಶ್ರೀಲಂಕಾದಲ್ಲಿ ಮಾರಕ್ಕೆ ಶುರು ಮಾಡ್ತಾನೆ. ಶ್ರೀಲಂಕಾದಲ್ಲಿ ಕೂಡ ಅಬ್ದುಲ್ನ ವ್ಯಾಪಾರ ತುಂಬಾ ಚೆನ್ನಾಗಿ ಆಗಕ್ ಶುರು ಆಯ್ತು. ಅಲ್ಲಿಯ ಪೇಡನ್ ತಿನ್ನಲು ಯಾವುದೇ ಜನ ಬರ್ತಾನೆ ಇರ್ಲಿಲ್ಲ. ಅಲ್ಲಿ ಒಂದು ದಿನ ಅಬ್ದುಲ್ ಹತ್ರ ಹೋಗ್ತಾನೆ. ಅಣ್ಣೋರೇ, ನೀವು ನಿಮ್ಮ ಪೇಡನ ಯಾವ ತರ ತಯಾರು ಮಾಡ್ತೀರಿ? ನಾನು ಅದನ್ನ ನೋಡಿ ಕಲ್ತ್ಕೊಬೇಕು ಅನ್ಕೊಂಡಿದ್ದೀನಿ. ನಿಮಗೆ ಸ್ವಾಗತ ಗೆಳೆಯ. ನಾನು ಅದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತೀನಿ ಮತ್ತೆ ಕಲ್ಸ್ಕೊಡ್ತೇನೆ. ಅಲ್ಲಿ ಅಬ್ದುಲ್ ಪೇಡ ಮಾಡೋ ಎಲ್ಲ ಪ್ರಾಸೆಸ್ನ ನೀಟಾಗಿ ನೋಡ್ತಾನೆ ಇರ್ತಾನೆ. ಅವನ್ಗೇನ್ ಅರ್ಥ ಆಯ್ತು ಅಂದ್ರೆ ವ್ಯತ್ಯಾಸ ಪೇಡಗೆ ಹಾಕೋ ಸಾಮಗ್ರಿಯಲ್ಲೇ ಇತ್ತು ಅಂತ. ಅಬ್ದುಲ್ ಅಣ್ಣ, ನೀವು ಅಷ್ಟೊಂದು ಗುಣಮಟ್ಟದ ವಸ್ತುಗಳನ್ನ ಈ ಪೇಡಗೆ ಯಾಕೆ ಉಪಯೋಗಿಸ್ತಿದ್ದೀರಾ? ಲೋ ಕ್ವಾಲಿಟಿ ವಸ್ತುಗಳನ್ನ ಹಾಕಿ ಪೇಡ ಮಾಡಿ, ಲಾಭ ಜಾಸ್ತಿ ಬರುತ್ತೆ, ಸಂಪಾದನೆ ಹೆಚ್ಚಾಗುತ್ತೆ. ಇಲ್ಲ, ನಾನು ಹಾಗೆ ಮಾಡೋಕ್ಕಾಗಲ್ಲ. ನಾನು ನನ್ನ ಗ್ರಾಹಕರಿಗೆ ಅತ್ಯುತ್ತಮ ಕ್ವಾಲಿಟಿಯ ಪೇಡವನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಪೇಡದ ಕ್ವಾಲಿಟಿಯನ್ನ ಸುಧಾರಿಸಿ. ನೋಡು, ನೀನು ಮತ್ತೆ ನಾನು ಸೇರ್ಕೊಂಡು ಲೋ ಕ್ವಾಲಿಟಿಯ ಪೇಡಗಳನ್ನ ಮಾಡಿದ್ರೆ ಯಾರಿಗೂ ಕ್ವಾಲಿಟಿ ಬಗ್ಗೆ ಯಾವ ವಿಷಯನೂ ಗೊತ್ತೇ ಆಗೋದಿಲ್ಲ. ನಮ್ಮಿಬ್ರಿಗೆ ಲಾಭ ಆಗುತ್ತೆ. ನೀನ್ ಹೇಳು, ನಾನ್ ನಮ್ಮ ಇಂಪೋರ್ಟರ್ಸ್ ಹತ್ರ ನಿನ್ ಬಗ್ಗೆ ಮಾತಾಡ್ತೀನಿ. ಅವ್ರು ನಿಂಗೆ ಕಮ್ಮಿ ಮಾಲ್ಗಳನ್ನೆಲ್ಲ ಕೊಟ್ಬಿಡ್ತಾರೆ. ಇಲ್ಲ ಅಣ್ಣ, ನನಗೆ ಕಮ್ಮಿ ಐಟಮ್ಗಳೆಲ್ಲ ಬೇಡ. ಒಂದ್ ವೇಳೆ ಈ ವ್ಯಕ್ತಿ ಇಲ್ಲೇ ಇದ್ರೆ ನನ್ನ ವ್ಯಾಪಾರ ಎಲ್ಲ ಹಾಳಾಗ್ಬಿಡುತ್ತೆ. ಅಲ್ಲಿ ಒಂದ್ ಹೆಂಗಸಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಅವಳನ್ನ ಅಬ್ದುಲ್ ಬಳಿಗೆ ಕಳ್ಸ್ಬಿಡ್ತಾನೆ. ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ನನ್ಗೆ ಮಿಠಾಯಿ ತಿನ್ಬೇಕಂತ ತುಂಬಾನೇ ಆಸೆ ಆಗ್ತಿದೆ. ನೀವ್ ನನ್ಗೆ ಪೇಡಾನ ಕೊಡ್ಬಹುದಾ?
ಹಾ ತಂಗಿ, ನಿಮ್ಗೆ ಎಷ್ಟು ಪೇಡ ಬೇಕು ಅಂತ ಹೇಳಿ. ಅಲ್ಲನ ಆಶೀರ್ವಾದದಿಂದ ನೀವೆಷ್ಟು ಪೇಡ ತಿಂದ್ರೂ ನನಗೆ ಖಂಡಿತ ನಷ್ಟ ಆಗೋದಿಲ್ಲ. ನಿಮ್ ಧ್ವನಿ ನಿಮ್ ಪೇಡದಷ್ಟೇ ಸಿಹಿಯಾಗಿದೆ. ನೀವ್ ನನ್ನ ತಂಗಿ ಅಂತ ಕರಿಬೇಡಿ, ನನ್ನ ಹೆಸರು ರಸೀಲಿ. ನೀವ್ ನನ್ನ ರಸೀಲಿ ಅಂತಾನೆ ಕರೀರಿ. ನಾನ್ ನಿಮ್ಮನ್ ಸ್ವಲ್ಪ ಪರ್ಸನಲ್ ಆಗಿ ಭೇಟಿ ಆಗ್ಬೇಕು. ನೀವೇನಾದ್ರೂ ಫ್ರೀ ಇದ್ದೀರಾ? ಅಲ್ಲಿಯ ಪ್ಲಾನ್ ಏನಂದ್ರೆ ರಸೀಲಿ ಅಬ್ದುಲ್ನ ಸಿಕ್ಕಾಕ್ಸ್ತಾಳೆ ಅಂತ, ಮತ್ತು ಅವನ ಮೇಲೆ ಸುಳ್ಳು ಆಪಾದನೆಗಳನ್ನೆಲ್ಲ ಮಾಡಿ ಅವನ ಹೆಸರನ್ನ ಹಾಳು ಮಾಡಿ ಅವನ್ನ ಜೈಲ್ ಕಳಿಸ್ತಾಳೆ ಅಂತ. ಆದ್ರೆ ಅಲಿಯ ಪ್ಲಾನ್ ಫಲಿಸ್ಲಿಲ್ಲ. ಅಬ್ದುಲ್ ರಸೀಲಿಯ ಮಾತುಗಳನ್ನು ಕೇಳಿಸ್ಕೊಂಡು ಅವಳನ್ನ ಅರ್ಥ ಮಾಡ್ಕೊಳ್ತಾನೆ ಮತ್ತು ಹೇಳುತ್ತಾನೆ, ನಾನೊಬ್ಬ ಮದ್ವೆ ಆಗಿರೋ ವ್ಯಕ್ತಿ, ಆದ್ರಿಂದ ನಾನು ನಿನ್ನ ಒಂಟಿಯಾಗಿ ಭೇಟಿಯಾಗೋದಿಲ್ಲ. ಅವ್ನ್ ಯಾವ್ದೇ ಹೆಂಗಸಿನ ಬಲೆಗೆ ಬೀಳಲ್ಲ. ನೀವು ಬೇರೆ ಏನಾದ್ರೂ ಪ್ಲಾನ್ ಮಾಡಿ. ಅಲ್ಲಿ ತನ್ಗೆ ಗೊತ್ತಿರುವಂತಹ ಒಂದು ಮಂತ್ರಿಯ ಹತ್ರ ಹೋಗ್ತಾನೆ. ಮಂತ್ರಿಗಳೇ, ಅಬ್ದುಲ್ ಅನ್ನೋ ಒಬ್ಬ ಭಾರತೀಯ ವ್ಯಕ್ತಿ ನನ್ನ ಉಸಿರುಗಟ್ಟಿಸ್ಬಿಟ್ಟಿದ್ದಾನೆ. ನೀವು ಯಾವ್ದಾದ್ರೂ ಒಂದು ಕಾನೂನನ್ನು ಅವನ ಮೇಲೆ ಹೇರಿ ಅವನನ್ನು ವಾಪಸ್ ತಮಿಳುನಾಡಿಗೆ ಕಳಿಸ್ಬಿಡಿ. ಭಾರತ ಸರ್ಕಾರದ ಜೊತೆ ನಮ್ಮ ಸಂಬಂಧವನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಕಣೋ. ಭಾರತ ಸರ್ಕಾರ ಎಲ್ಲಾ ವಿಷಯದಲ್ಲೂ ನಮಗೆ ಸಹಾಯ ಮಾಡ್ತಿದೆ. ಅಂಥದ್ರಲ್ಲಿ ಒಬ್ಬ ಭಾರತೀಯ ವ್ಯಕ್ತಿಗೆ ನಾವು ತೊಂದರೆ ಕೊಡೋದು ಅಷ್ಟು ಒಳ್ಳೇದಲ್ಲ. ನೀನು ನಿನ್ ಕೆಲಸ ಎಷ್ಟು ಅಷ್ಟು ನೋಡ್ಕೋ. ಅಲ್ಲಿ ತುಂಬಾ ಕೋಪಗೊಂಡು ತನ್ನ ಮನೆಗೆ ಹೋಗ್ತಾನೆ. ಏನಾಯ್ತು? ಇತ್ತೀಚೆಗೆ ನೀವ್ ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದೀರಾ? ನನ್ ಚಿಂತೆ ಕಟ್ಕೊಂಡು ನಿನ್ಗೇನಾಗ್ಬೇಕು? ನಿಮ್ಗೆಲ್ಲ ತಿನ್ನೋದಕ್ಕೆ ಮತ್ತೆ ಒಳ್ಳೆ ಬಟ್ಟೆ ಬೇಕಷ್ಟೇ. ತಿನ್ನೋದ್ರಲ್ಲಿ ಮತ್ತು ಒಳ್ಳೆ ಬಟ್ಟೆ ಕೇಳೋದ್ರಲ್ಲಿ ತಪ್ಪೇನಿದೆ? ಆದ್ರೆ ನೀವ್ ಇಷ್ಟೊಂದು ಚಿಂತೆ ಯಾಕೆ ಆಗ್ತಿದ್ದೀರಾ ನನಗೆ ಹೇಳಿ. ಬಹುಶಃ ನಾನ್ ನಿಮ್ಗೆ ಉಪಾಯನ ಹೇಳ್ಬಹುದು. ಅಲ್ಲಿ ತನ್ನ ಹೆಂಡತಿಗೆ ಸಮಸ್ಯೆನ ಹೇಳುತ್ತಾನೆ. ನನ್ನ ಅಣ್ಣ ಶಾರುಖ್ ಅಂಟಾರ್ಕ್ಟಿಕಾಗೆ ಯಾತ್ರೆಗೆ ಹೋಗುತ್ತಿದ್ದಾನೆ. ಆ ಮನುಷ್ಯನನ್ನು ಹಡಗಿನಲ್ಲಿ ಕೂರಿಸಿ ಅಂಟಾರ್ಕ್ಟಿಕಾಗೆ ಕಳಿಸ್ಬಿಡಿ. ಅಲ್ಲಿ ತುಂಬಾನೇ ಹಿಮ ಇರುತ್ತೆ. ಅವನ್ ಹೆಪ್ಪುಗಟ್ಟಿ ಅಲ್ಲೇ ಸತ್ತೋಗ್ತಾನೆ. ಅಲ್ಲಿಯ ಬಾಮೈದ ಅಂಟಾರ್ಕ್ಟಿಕಾಗೆ ಹೋಗುವ ಒಂದಿನ ಮುಂಚೆ ಅವನು ಅಲ್ಲಿರುವ ಸ್ವಲ್ಪ ಗುಂಡ ರೌಡಿಗಳನ್ನ ಸೇರಿಸಿ ಅಬ್ದುಲ್ನ ಕಿಡ್ನಾಪ್ ಮಾಡೋ ಕೆಲಸವನ್ನು ಅವ್ರಿಗೆ ನೀಡುತ್ತಾನೆ. ಅಬ್ದುಲ್ನ ಕೈಕಾಲ್ಗಳನ್ನ ಕಟ್ಟಿ ಮತ್ತು ಕಣ್ಗಳಿಗೆ ಕೂಡ ಪಟ್ಟಿನ ಹಾಕಿ ಅವನ್ನ ಒಂದು ಹಡಗಿನ ಮೇಲೆ ಕೂರಿಸ್ತಾರೆ. ಅಲ್ಲಿಯ ಬಾಮೈದ ಹಿಮದಲ್ಲಿ ಕೂಡಿರುವಂತಹ ಅಂಟಾರ್ಕ್ಟಿಕಾದಲ್ಲಿ ಅಬ್ದುಲ್ನ ಬಿಟ್ಟು ಬರುತ್ತಾನೆ. ಅಲ್ಲಿ ಎಲ್ಲಿ ನೋಡಿದ್ರು, ತುಂಬಾ ದೂರವರೆಗೂ ನೋಡಿದ್ರು ಹಿಮ ಪರ್ವತ ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ತುಂಬಾ ಕಷ್ಟ ಬಿದ್ದು ಅಬ್ದುಲ್ ತನ್ನ ಕಣ್ಣು ಕಟ್ಟಿರುವಂತ ಪಟ್ಟಿನ ತೆಗಿತಾನೆ. ಈಗ ನಾನು ಎಲ್ಲಿ ಬಂದಿರೋದು? ಇಲ್ಲಂತೂ ತುಂಬಾ ಶೀತ ಇದೆ, ನನಗೆ ತುಂಬಾನೇ ಹಸುವಾಗ್ತಾ ಇದೆ. ಇಲ್ಲಂತೂ ತಿನ್ನೋದಕ್ಕೂ ನನಗೇನು ಸಿಗ್ತಾ ಇಲ್ಲ. ಅವಾಗ ಅಬ್ದುಲ್ ಕಿವಿಗೆ ಹಿಂದೆಯಿಂದ ಯಾರೋ ಗರ್ಜಿಸುವಂತ ಧ್ವನಿ ಕೇಳುತ್ತೆ. ಅಬ್ದುಲ್ನ ಹಿಂದೆ ಒಂದು ಬಿಳಿ ಕರಡಿ ಇತ್ತು. ಆ ಕರಡಿ ಅಬ್ದುಲ್ನ ಓಡಿಸ್ತಾ ಇತ್ತು. ಮತ್ತೆ ಅಬ್ದುಲ್ ದಿಕ್ಕುಪಾಲಾಗಿ ಓಡ್ತಾ ಇದ್ದ. ಅಯ್ಯೋ ದೇವ್ರೆ, ಈ ಕಷ್ಟದಿಂದ ಕಾಪಾಡು ನನ್ನ. ಅಬ್ದುಲ್ ತುಂಬಾ ತಣ್ಣಗಿರೋ ನೀರಲ್ಲಿ ತುಮುಕ್ತ. ಆಗ ಆ ಬಿಳಿ ಕರಡಿ ಅಬ್ದುಲ್ನ ಬಿಟ್ಬಿಡ್ತು. ಈ ಕರಡಿ ಏನಾದ್ರೂ ತಿನ್ನುತ್ತೆ ಅನ್ಸತ್ತೆ. ನಾನು ಇದರ ಹಿಂದೆನೆ ಹೋದ್ರೆ ನನಗೂ ಏನಾದ್ರೂ ತಿನ್ನೋದಕ್ಕೆ ಸಿಗ್ಬೋದು. ಅಬ್ದುಲ್ ಕರಡಿಯ ಹಿಂದೆನೆ ಹೋಗುತ್ತಾನೆ. ಆ ಕರಡಿ ನೆಲದ ಮೇಲೆ ಬಿದ್ದಿರುವಂತ ಇನ್ನೊಂದು ಕರಡಿ ಹತ್ರ ಹೋಗ್ತಾ ಇರುತ್ತೆ. ನೆಲದಲ್ಲಿದ್ದ ಕರಡಿಯ ಹೊಟ್ಟೆಯಲ್ಲಿ ಒಂದು ಗಾಯವಾಗಿರುತ್ತೆ. ಅದರಿಂದ ರಕ್ತ ಬರ್ತಿರುತ್ತೆ. ನಾನು ಆ ಕರಡಿಗೆ ಸಹಾಯ ಮಾಡಬೇಕು. ಅಬ್ದುಲ್ ಭಯ ಪಡ್ಕೊಂಡೆ ಆ ಗಾಯಗೊಂಡಿರುವ ಕರಡಿ ಹತ್ರ ಬರ್ತಾನೆ ಮತ್ತು ತನ್ನ ಬಟ್ಟೆಯಿಂದನೇ ಆ ಕರಡಿಗೆ ಪಟ್ಟಿಯನ್ನ ಕಟ್ತಾನೆ. ಈಗ ಅಬ್ದುಲ್ ಹತ್ರ ಹಾಕೊಳ್ಳಕ್ಕೆ ಶರ್ಟ್ ಕೂಡ ಇರ್ಲಿಲ್ಲ. ಹೇ ದೇವ್ರೆ, ನನಗೆ ಸಹಾಯ ಮಾಡು. ಆಗ ಅಬ್ದುಲ್ನ ಮುಂದೆ ಒಂದು ದೇವಿ ಪ್ರತ್ಯಕ್ಷವಾಗ್ತಾಳೆ. ನಾನು ಹಿಮದ ದೇವಿ ಐಸ್ನೋ ಅಂತ. ನಾನು ಇಲ್ಲಿರೋ ಪ್ರಾಣಿಗಳನ್ನೆಲ್ಲ ಪಾಲನೆ ಮಾಡ್ತೀನಿ. ಪ್ರತಿ ಸಲ ಇಲ್ಲಿ ಬೇಟೆಗಾರರು ಬರ್ತಾರೆ ಮತ್ತು ಕರಡಿಗಳನ್ನೆಲ್ಲ ಬೇಟೆ ಮಾಡ್ತಾರೆ. ನೀನೊಂದು ಗಾಯವಾಗಿರೋ ಕರಡಿಗೆ ಸಹಾಯ ಮಾಡ್ತೆ. ನನ್ಗೆ ತುಂಬಾನೇ ಖುಷಿಯಾಗಿದೆ. ಅದಕ್ಕೋಸ್ಕರ ನಾನ್ ನಿನ್ಗೆ ಒಂದು ವರವನ್ನು ನೀಡುತ್ತೇನೆ. ದೇವಿ ಅಬ್ದುಲ್ಗೆ ಒಂದು ದಂಡವನ್ನು ನೀಡುತ್ತಾರೆ. ಈ ದಂಡವನ್ನು ನೀನು ಹಿಮಕ್ಕೆ ಸ್ಪರ್ಶಿಸು. ನೀನು ಯಾವ ವಸ್ತನ್ನು ಬಯಸುತ್ತೀಯೋ ಆ ವಸ್ತು ಆಗಿ ಹಿಮವು ಬದಲಾಗುತ್ತೆ. ನಾನು ಕನ್ಯಾಕುಮಾರಿಯಿಂದ ಬಂದಿದ್ದೀನಿ. ಮೊದಲಿಗೆ ನಾನು ಮಂಜಿನ ದೋಣಿಯನ್ನ ಮಾಡಿ ನಾನು ನಮ್ಮೂರ್ಗೆ ಹೋಗ್ತೀನಿ. ಆದ್ರೆ ನಾನು ನನ್ನ ಮನೆ ತಲುಪದ ಮೇಲೆ ಇದರ ಅಗತ್ಯ ಖಂಡಿತ ಇರಲ್ಲ ಅನ್ಸುತ್ತೆ. ಯಾಕಂದ್ರೆ ಕನ್ಯಾಕುಮಾರಿಯಲ್ಲಿ ಮಂಜು ಇರೋದೇ ಇಲ್ಲ. ನೀನಾದ್ರೆ ಚಿಂತೆ ಮಾಡ್ಬೇಡ. ನಾನು ಪ್ರತಿ ಅಮಾವಾಸ್ಯೆಯ ರಾತ್ರಿ 12 ಗಂಟೆಗೆ ನಾನು ಇಲ್ಲಿಂದ ನಿನಗೋಸ್ಕರ ಅಲ್ಲಿಗೆ ಒಂದು ದೊಡ್ಡ ಹಿಮದ ತುಂಡನ್ನು ಕಳಿಸ್ಕೊಡ್ತೀನಿ. ಅಬ್ದುಲ್ ತನ್ನ ಮನಸ್ಸಿನಲ್ಲಿ ಒಂದು ದೋಣಿಯನ್ನು ಧ್ಯಾನ ಮಾಡುತ್ತಾ ಒಂದು ದೊಡ್ಡ ಹಿಮದ ತುಂಡನ್ನು ದಂಡದಿಂದ ಸ್ಪರ್ಶಿಸುತ್ತಾನೆ. ಆಗ ಆ ಹಿಮದ ತುಂಡು ದೋಣಿಯಾಗಿ ಬದಲಾಗುತ್ತೆ. ಅಬ್ದುಲ್ ಆ ದೋಣಿಯನ್ನು ಚಲಾಯಿಸುತ್ತಾ ಕನ್ಯಾಕುಮಾರಿಗೆ ತಲುಪುತ್ತಾನೆ. ಅಪ್ಪ, ನೀವೆಲ್ಲಿ ಹೋಗಿದ್ರಿ ಇಷ್ಟು ದಿನ? ನಾನ್ ನಿಮ್ಗೆ ತುಂಬಾನೇ ಫೋನ್ ಮಾಡಿದ್ದೆ. ಮಗ್ನೆ,
ನನ್ನನ್ನ ಯಾರೋ ಅಂಟಾರ್ಟಿಕಾಗೆ ಕರ್ಕೊಂಡು ಹೋಗಿದ್ರು. ಆದ್ರೆ ಈಗ ಎಲ್ಲ ಸರಿ ಹೋಯ್ತು. ನೀನು ಸಕಿನಾಗೆ ಮತ್ತೆ ನಿಮ್ಮ ಅಮ್ಮಗೆ ಯಾವ ವಸ್ತುವಿನ ಅಗತ್ಯವಿದೆಯೋ ಅದನ್ನ ಒಂದು ಚೀಟಿಲಿ ಬರ್ದ್ಕೊಡಿ. ಅಮಾವಾಸ್ಯೆಯ ರಾತ್ರಿಯ ದಿನ ಅಬ್ದುಲ್ ಸಮುದ್ರದ ಹತ್ರ ಹೋಗಿ ನಿಂತಿರುತ್ತಾನೆ. ಅವನು ನೋಡ್ತಾನೆ, ಅವನ ಹತ್ರ ಒಂದು ದೊಡ್ಡ ಹಿಮದ ತುಂಡು ನೀರಲ್ಲಿ ತೇಲುತ್ತಾ ಬರ್ತಾ ಇರುತ್ತೆ. ಅಬ್ದುಲ್ ಆ ಹಿಮವನ್ನು ತುಂಬಾ ತುಂಡು ತುಂಡಾಗಿ ಮಾಡುತ್ತಾನೆ ಮತ್ತು ಹಿಮದಿಂದ ಪೇಡವನ್ನು ಮಾಡುತ್ತಾನೆ. ಆ ಪೇಡದ ಸ್ವಾದ ಹೇಗಿತ್ತು ಅಂದ್ರೆ ಅವನ್ ಸ್ವತಃ ತನ್ನ ಅಂಗಡಿಯಲ್ಲಿ ಮಾಡಿರೋ ತರನೇ ಇತ್ತು. ಹಿಮದ ತುಂಡುಗಳಿಂದ ಅವನು ತನಗೋಸ್ಕರ ಒಂದು ಕಾರನ್ನು ಕೂಡ ಮಾಡುತ್ತಾನೆ. ಸ್ವಲ್ಪ ದಿನದ ನಂತರ ಅಬ್ದುಲ್ ಶ್ರೀಲಂಕಾಗೆ ಹೋಗುತ್ತಾನೆ. ಈ ಸಲ ಅವನು ತನ್ನ ಅಂಗಡಿಗೆ ಒಂದು ದುಬಾರಿ ಕಾರಿನಲ್ಲಿ ಬರುತ್ತಾನೆ. ಅಲ್ಲಿಗೆ ಅವನ ನೋಡಿ ಆಶ್ಚರ್ಯವಾಗುತ್ತೆ. ಶಾರುಖ್, ಏನು ನೀನು ಅಬ್ದುಲ್ನ ಅಂಟಾರ್ಟಿಕಾಗೆ ಹೋಗಿಲ್ವಾ? ನಾನು ಅವನನ್ನ ಅಲ್ಲೇ ಕರ್ಕೊಂಡೋಗಿದ್ನಲ್ಲ. ಆದ್ರೆ ಅವನು ವಾಪಸ್ ಹೇಗ್ ಬಂದ ನನಗೇನು ಗೊತ್ತು. ದೋಣಿಯ ಸಹಾಯವಿಲ್ಲದೆ ಸಮುದ್ರನ ದಾಟಿ ಅವನಿಲ್ಲಿ ತನಕ ಹೇಗ್ ಬಂದ ಅಂತ. ಅಬ್ದುಲ್ಗೆ ಈಗ ಪೇಡದ ಯಾವುದೇ ಬರ ಕೂಡ ಇರ್ಲಿಲ್ಲ. ಅವನು ಹಿಮದಿಂದ ಅವ್ನ್ಗೆ ಎಷ್ಟ್ ಪೇಡ ಬೇಕೋ ಅಷ್ಟ್ ಪೇಡನ್ ಕೂಡ ಮಾಡ್ತಾ ಇದ್ದ. ಅದಕ್ಕೆ ಖರ್ಚು ಕೂಡ ಆಗ್ತಾ ಇರ್ಲಿಲ್ಲ. ಮತ್ತೆ ಅಬ್ದುಲ್ ಅಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಲಿ. ನಿಮ್ ಬಗ್ಗೆ ಹೇಳಿ. ನಾನು ಚೆನ್ನಾಗಿದ್ದೀನಿ. ನಿಮ್ಮ ಪೇಡಾದ ಕ್ವಾಲಿಟಿ ಈಗ ಮುಂಚೆಗಿಂತನೂ ಚೆನ್ನಾಗಿದೆಯಲ್ಲ. ಗಾಜಿನ ತರ ತುಂಬಾ ನಾಜೂಕಾಗಿದೆ. ಖಂಡಿತವಾಗಿಯೂ ಮಂಜಿನ ತರ. ನೀವು ಸರಿಯಾಗಿ ಹೇಳಿದ್ರಿ. ನಾನು ಈ ಪೇಡಾನ ಮಂಜಿನಿಂದನೇ ತಯಾರು ಮಾಡ್ತಿದ್ದೀನಿ. ಪೇಡಾನ ಮಂಜಿನಿಂದ ತಯಾರು ಮಾಡ್ತಿದ್ದೀರಾ? ಅದೇಗ್ ಸಾಧ್ಯ? ಅಬ್ದುಲ್ ಅಲ್ಲಿಗೆ ಹಿಮ ಮತ್ತು ಮಾಯದ ದಂಡದ ಬಗ್ಗೆ ಹೇಳುತ್ತಾನೆ. ಹಾಗಾದ್ರೆ ಅಬ್ದುಲ್ ಅಣ್ಣ, ಆ ದಂಡವನ್ನ ಸ್ವಲ್ಪ ದಿನಕ್ಕೋಸ್ಕರ ನಮಗೂ ಕೊಟ್ಬಿಡಿ. ನಾನು ಮಂಜಿನಿಂದ ಪೇಡ ತಯಾರು ಮಾಡ್ತೀನಿ. ನಾನು ಆ ದಂಡವನ್ನ ನಿಮಗೆ ಕೊಡೋದಕ್ಕಾಗೋದಿಲ್ಲ. ಅದನ್ನೇನಾದ್ರೂ ನೀವೆಲ್ಲಾದ್ರೂ ಕಳೆದು ಬಿಟ್ರೆ ನನಗೆ ಖಂಡಿತವಾಗಿಯೂ ತುಂಬಾ ನಷ್ಟವಾಗ್ಬಿಡುತ್ತೆ. ನೀವು ಒಂದು ಕೆಲಸ ಮಾಡಿ, ಅಮಾವಾಸ್ಯೆಯ ರಾತ್ರಿ ನೀವು ಕನ್ಯಾಕುಮಾರಿಗೆ ಬಂದ್ಬಿಡಿ. ನಾನು ಮಂಜಿನಿಂದ ಪೇಡ ತಯಾರು ಮಾಡ್ತೀನಿ ಮತ್ತೆ ಅದನ್ನ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ. ಅದರಿಂದ ನಿಮ್ ಜೀವನಾನು ಚೆನ್ನಾಗಿ ಸಾಗುತ್ತೆ. ನಾನು ಇವನನ್ನ ಅಂಟಾರ್ಟಿಕಾಗೆ ಸಾಯೋದಕ್ಕೆ ಕಳಿಸ್ದೆ. ಆದ್ರೆ ಇವನು ವರ ತಗೊಂಡು ವಾಪಸ್ ಬಂದಿದ್ದಾನೆ. ಈಗ ನನ್ ಮೇಲೇನೆ ದಯೆ ತೋರಿಸ್ತಾ ಇದ್ದಾನೆ. ನಾನು ಅಂಟಾರ್ಟಿಕಾಗೆ ಹೋಗ್ತೀನಿ. ಆ ದೇವಿ ಹತ್ರ ಆ ದಂಡನ ವರ ಪಡ್ಕೊಂಡ್ ಬರ್ತೇನೆ. ಅಲ್ಲಿ ತನ್ನ ಬಾಮೈದ ಶಾರುಖ್ ಜೊತೆಗೆ ಅಂಟಾರ್ಟಿಕಾಗೆ ಹೋಗುತ್ತಾನೆ. ಶಾರುಖ್, ನೀನೊಂದು ಕರಡಿಗೆ ಜೋರಾಗಿ ಗಾಯ ಮಾಡಿಬಿಡು. ನಾನು ಆ ಕರಡಿಗೆ ಸಹಾಯ ಮಾಡ್ತೀನಿ. ಆಗ ದೇವಿ ಪ್ರಸನ್ನಳಾಗಿ ನನಗೆ ವರ ಕೊಡ್ತಾಳೆ. ಮತ್ತೆ ನಾನು ಕೂಡ ಅಬ್ದುಲ್ ನಂತರ ಶ್ರೀಮಂತನಾಗ್ಬಿಡ್ತೀನಿ. ಶಾರುಖ್ ಒಂದ್ ಕರಡಿಗೆ ಅದರ ಹೊಟ್ಟೆಯ ಮೇಲೆ ಆಯುಧದಿಂದ ಗಾಯ ಮಾಡುತ್ತಾನೆ. ಅಲ್ಲಿ ಆ ಕರಡಿ ಹತ್ರ ಹೋಗ್ತಾನೆ ಮತ್ತೆ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಮಾಡುತ್ತಾನೆ. ಆಗ ಅಲ್ಲಿ ಹಿಮದ ದೇವಿ ಪ್ರತ್ಯಕ್ಷವಾಗ್ತಾಳೆ. ನಾನ್ ನಿಮ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ. ನೀನು ನನ್ ವರವನ್ನು ಪಡೆಯಲು ಬೇಕಂತ ಆ ಕರಡಿಗೆ ನೋವನ್ನು ಉಂಟು ಮಾಡಿದ್ಯಾ? ನಿನ್ಗೆ ಶಿಕ್ಷೆ ಸಿಗುತ್ತೆ. ದೇವಿ 4 ಕರಡಿಗಳನ್ನ ಅಲ್ಲಿಯ ಹಿಂದೆ ಕಳಿಸ್ಬಿಡ್ತಾಳೆ. ಅಲ್ಲಿ ತನ್ನ ಪ್ರಾಣವನ್ನು ಉಳಿಸಲು ಒಂದು ತಣ್ಣಗಿರೋ ನೀರಲ್ಲಿ ಧುಮುಕ್ತಾನೆ. ಅಯ್ಯೋ, ಯಾರಾದ್ರೂ ಇಲ್ಲಿಂದ ನನ್ನನ್ನು ಕಾಪಾಡಿ. ಈ ಕರಡಿನ ನನ್ನ ಆಚೆ ಬರೋದಕ್ಕೆ ಬಿಡ್ತಾನೆ ಇಲ್ಲ. ನನ್ನ ಕ್ಷಮಿಸ್ಬಿಡು ದೇವಿ. ನನ್ನನ್ನ ಇಲ್ಲಿಂದ ಆಚೆ ಕಳಿಸು. ನಾನ್ ಮನೆಗೆ ಹೋಗ್ಬೇಕು. ಹೀಗೆ ಅಲ್ಲಿ ತಾನ್ ಮಾಡಿರೋ ತಪ್ಪುಗಳಿಗೆ ಶಿಕ್ಷೆನ ಅನುಭವಿಸ್ತಾನೆ.